ಇವತ್ತು ಬಿಡಕ್ಕೆ ಸಮಾಧಾನ ಇಲ್ಲ. ಸುಮಾರು ಒಂದು ತಿಂಗಳಿಂದ ನಮ್ಮದು 2 ಬ್ಯಾಗ್ ಹೋಗಿದೆ. ಕಾಮಚೇರಳ್ಳಿ ತೋಟ. ನಮ್ಮದು 2 ಬ್ಯಾಗ್ ಹೋಗಿದೆ. ನಿಮ್ಮ ಹೆಸರು ಸರ್? ಅರುಣ್ ಕುಮಾರ್. ನೋಡಿ ಇಲ್ಲ 50 kg ಬ್ಯಾಗ್ ಅಲ್ಲಿ ಹೊಸಕೋಟೆ ಮುದ್ದು ಬೀಗ ತೆಗೆದು ಬೇಸಾಯ ಮುಟ್ಟಿ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಬೀಗ ತೆಗೆದು ಬೀಗ ಅಲ್ಲೇ ಇಕ್ಕವ್ರೆ. ಹಂಗೆ ಹೇಳಿ ಅಣ್ಣ, ಹೇಳಿ ಅಣ್ಣ. ಬೀಗ ತೆಗೆದು ಅಲ್ಲೇ ಗಾಡಿ ನಮ್ಮ ಕೈಲಿ ಯಾವ ರೈತರ ನಾನು 50 kg ಲೆಕ್ಕಾಗಿಲ್ಲ. ಈಗ 30 kg ಲೆಕ್ಕಾಗಿರಲ್ಲ. 50 ಸಾವಿರ ಮಾರ್ಕ್ ಮಾಡೋ ಅಂತ ಎಲ್ಲ ಕೊಡ್ತೀನಿ ನಾನು. 3,000 ರೂಪಾಯಿ ಅಂಗಡಿಯಲ್ಲಿ ಕೊಡ್ತೀಯಾ? ಮತ್ತೆ ಕೇಳಿದಲ್ಲಿ ತಗೊಂಬೇಡಿ ಸರ್. ಇಲ್ಗೆಲ್ಲ ಹುಡುಕ್ಲಾಡಿದ್ದೀವಿ. ನಾವೇ ಜಯಣ್ಣಿಗೆ ಹೇಳು. 1ನೇ ಬ್ಯಾಗ್ ಜಯಣ್ಣದು, 2ನೇ ಬ್ಯಾಗ್ ನಂದು. ಬಂದವನೇ ನಾವು ಇವತ್ತೇನೋ ಪೆನಾಲ್ಟಿ ಹಾಕಿ ನಿಮ್ಮ ಮಕ್ಕ ನೋಡಿ ಗೊತ್ತಾಗುತ್ತೆ. ಇನ್ನೊಂದ್ಸಲ ಹಿಂಗಾದ್ರೆ ಡೈರೆಕ್ಟ್ ಅವ್ರು ಹೆಂಗೆ ಅಂದೆ
ಆಗ್ಬೇಕಲ್ಲ ಯಾರು ಕಳ್ಸ್ಕೊಂಡಾಗ ಎಲ್ಲ ನೋಡವ್ರೆ ಇವಾಗ ಅವ್ರ ಅಪ್ಪನ ಎಲ್ಲಾನು ಎಲ್ಲೇ ಏನೇ ಹೋದ್ರು ಅಷ್ಟೇ ನಿಮ್ಮ ನಿಮ್ಮೇಲೆ ಬರೋದು ಏನು ಬ್ಯಾಗ್ ಹೋದ್ರೆ ಅವ್ನು ಓಡಾಡ್ದೆ ಓಡಾಡಿ ತಗೊಂಡೆ ಆಗ ಓಡಾಡಕ್ಕೆ ಒಪ್ಕೊಳ್ಳಲ್ಲ. ಆಗ ಓಡಾಡಕ್ಕೆ ಒಪ್ಕೊಳ್ಳಲ್ಲ. ಓಡಾಡ್ದಿರಿದ್ರೆ ಎಲ್ಲಿ ಮನೆಯಿಂದ ಈಚೆ ಅಲ್ಲಪ್ಪ ಅದೊಂದು ಕೇಸ್ ಮಾತ್ರ ಅಲ್ಲೇ ಇದ್ದೀನೋ ಇಲ್ಲ ನೀನ್ ಮನೆಯಿಂದ ಈಚೆ ಬಂದಿರ್ತೀಯ ನೀವು ಹೇಳ್ತಾ ಇರೋದು ಯಾರು ಉಸಿರು ಬಿಡಲ್ಲ ನಮಗೆ ಯಾರು ಹೇಳಿಲ್ಲ ಕ್ಯಾಮ್ರಾ ಇದ್ರೂ ಡೈರೆಕ್ಟ್ ಆಗಿ ಎತ್ಕೊಳತಾನೆ ಅವ್ನಿಗೆ ಅದೆಷ್ಟು ಧೈರ್ಯ ಅಂತ ನಮ್ಗಂತೂ ಗೊತ್ತಿಲ್ಲ. CC ಕ್ಯಾಮ್ರಾ ಮನೆ ಮುಂದೆ CC ಕ್ಯಾಮ್ರಾ ಇದ್ರೆ ಎತ್ಕೊಳತಾನೆ ಅವ್ನಿಗೆ ಅದು ಎಷ್ಟು ಧೈರ್ಯ ಇದೆ ಅನ್ನೋದು ನಮ್ಗಂತೂ ನಮ್ಮ ಹತ್ರ ಒಂದು ವಿಡಿಯೋ ಇದೆ, ನ್ಯೂಸ್ ಕೊಡ್ತೀರಿ, ಒಳ್ಳೆ ಕ್ಲಾರಿಟಿ ಆಗಿದೆ. ಹಗ್ಗ ಕಟ್ಟಿರೋ ಬ್ಯಾಗ್ಗೆ ಅದನ್ನು ಬಿಚ್ಚಿ ಎತ್ತಿ ಅವ್ನ ಗಾಡಿಯಲ್ಲಿ ಎತ್ಕೊಂಡು ಮತ್ತೆ ಇವ್ರ ಗಾಡಿಯಲ್ಲಿ ಕೀ ಕಿತ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆ ಥರ ಖತರ್ನಾಕ್ ಕಳ್ಳ ಅವ್ನು. ಅಂದ್ರೆ ಇದು ಒಂದೇ ಸತಿ ಅಲ್ಲ ಮಾಡಿರೋದು ಇದು. ಬೇಜಾರು ಮಾಡಿದ್ದಾನೆ. ಬೇಜಾರು ಮಾಡವ್ರೆ ಸರ್. ಅವ್ರ ಮೇಲೆ ಕ್ರಮ ತಗೊಬೇಕು. ಅವ್ನ ವೃತ್ತಿನೇ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರು. ಅವ್ರ ಅಪ್ಪ ಮೈಂಡ್ ಸರಿ ಇಲ್ಲ ಅಂತಾರೆ. ಅಲ್ಲ ಏನೋ ಸೆಟ್ಲ್ಮೆಂಟ್ ಏನೋ ಮಾಡಕ್ ಬಂದಿತ್ತು. ಇಲ್ಲ ಸರ್, ಅವ್ರ ಮೇಲೆ ಕ್ರಮ ತಗೊಬೇಕು ಅಷ್ಟೇ. ಸೆಟಲ್ಮೆಂಟ್ ಮಾಡ್ಕೊಂತಾನೆ ನಾಳೆ ಬೆಳಗ್ಗೆ Settlement ಅಂದ್ರೆ ಏನಿದ್ರೆ ಅದು ಮಾಡ್ಕೊಂಡ್ರೆ ನಾಳೆನೂ ಅದೇ ಕೆಲಸ. ಮೊದಲು ಒಂದು ಬ್ಯಾಗ್ 50 kg ಬ್ಯಾಗ್ ಹೂವು ರೇಟ್ ಇದ್ದಾಗ 200 ರೂಪಾಯಿ ರೇಟ್ ಇದ್ದಾಗ ನಾವು ಬೀಗ ಹಾಕೋಗಿದ್ದೆ, ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಬಂದು ಬೇಗ ತೆಗೆದ್ರೆ ಬ್ಯಾಗು ಇಲ್ಲ, ಮುದ್ದುಗಳು ಇಲ್ಲ. ಕಾರಣ ಎಲ್ಲ ಅವನೇ. MKP ಈಗ ಅವನೊಬ್ಬ ಸಿಕ್ಕಿರೋದಕ್ಕೆ ಅವನೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅವನೇ ಅಂತ ನಾವ್ ಹೇಳಾರ. ಇವಾಗ ಸಿಕ್ಕಿದ್ದಾನೆ, ಯಾರು ಎತ್ಕೊಂಡು ಹೋದ್ರ ಬೀಗ ತೆಗ್ದು ಇದ್ ಮಾಡಿ ಅವನೇ ಅಂತ ನಾವ್ ಹೇಳ್ತಾ ಇಲ್ಲ. ಯಾರು ಎತ್ಕೊಂಡು ಹೋದ್ರ ಅವನ ಮೇಲೆ ಹಾಕುವ ಒಂದ್ 2 ದಿನದಿಂದ ಏನ್ ಮಾಡ್ತೀವಿ ಎಲ್ಲ ಅವನ ಮ್ಯಾಗೆ ಹಾಕೋದಂತಲ್ಲ. ನಾವು ಸಿಕ್ಕವನೇ ಅವನ ಮ್ಯಾಗೆ ಹಾಕೋದಂತಲ್ಲ. ಯಾರು ಎತ್ಕೊಂಡು ಹೋಗವ್ರು ಬಂದ್ ನೋಡಿದ್ರೆ ಹೂವು ಬ್ಯಾಗು ಇಲ್ಲ, ಮುದ್ದುಗಳು ಇಲ್ಲ, ಏನಿಲ್ಲ. ಹೊಸಕೋಟೆಯಿಂದ ತಂದಿಕ್ಕಿರೋದು ಬ್ಯಾಗ್ ಹಂಗೆ ಕವರ್ ಬಂದ್ ನೋಡ್ತೀನಿ, ಹೊಟ್ಟೆ ಉರಿತೈತೆ. 15,000 ರೂಪಾಯಿ. ನಿಮ್ದೆಲ್ಲ ನಾ ತೋಟ ಇದೆ. ನಮ್ಮ ಮಗನೇ ಅವನು, ಅಣ್ಣ ತಮ್ಮದ್ರೆ ಈಗ ತೆಗೆದು ನಿಮ್ಮ ಹೆಸರಣ್ಣ? ಚಿಕ್ಕಣ್ಣ ಅಂತ. ಸ್ಟೇಷನ್ ಹತ್ರ ಬರೀ ಯಾರ್ದು ಏನೋ ಅಣ್ಣ ಏನಕ್ಕೆ ಮಾಡಿದ್ರಿ ಹಿಂಗೆ? ಇಗೊಳ್ಳಿ ಸರ್, ಔಷಧಿ ಹೊಡ್ಕೊಂಡು ಬರ್ತಾ ಇದ್ದೀರಿ. ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಸಿಕ್ಕಿದಾನೆ ಅಂತ ಬಂದಿರೋದು. ಇದೆಲ್ಲ ಯಾರು ಸರ್ ಕೇಳೋರು? ಬೈಕಲ್ಲಿ ಹೋಗ್ತಾ ಇದ್ರೆ ಯಾರ್ ಸರ್ ಕೇಳೋರು ಇದು? ಸರ್ ಅವನು ಇದೆಲ್ಲ ಯಾರು ಕೇಳೋದು? ಇಗೊಳ್ಳಿ ಸರ್, ನೋಡು ಔಷಧಿ ಹೊಡ್ಕೊಂಡು ಬರೀ ಕಾಲಗಳಲ್ಲಿ ಅಲ್ಲೇ ಬಿಚ್ಚಾಕಿ ನೋಡಿ. ನಮ್ಮ ಬಟ್ಟೆ, ನಮ್ಮ ರೀತಿ, ನಮ್ಮ ನೀತಿ ಹೆಂಗಿದೆ? ಹೆಂಗ್ ನೋಡ್ಕೊಂಡು, ಯಾರು ನೋಡ್ಕೊಂಡು, ಹೆಂಗ್ ನೋಡ್ಕೊಂಡು ಇಟ್ಕೊಂಡು ನೋಡ್ಕೊಂಡಿದ್ದು. ನಮ್ ಗೊತ್ತಿರೋರೆ ಮನೆಯಿಂದ ಈಚೆ ಬಂದಿದ ತಕ್ಷಣ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ ನೋಡ. ಆ ಕಾರ್ ದೂರಲ್ಲಿ ಕಾಣಿಸ್ತಾ ಹಂಗೆ ಬೈಕಲ್ಲಿ ಬಂದ್ರೆ ನಿಲ್ಲಿಸ್ತಿಲ್ಲ. ಎಷ್ಟು ಹೇಳಿದೀನಿ ನಿಲ್ಸೋ ಅಂತೇಳಿ ನಿಲ್ಸ್ಲಿಲ್ಲ. ನೋಡ ಅಲ್ಲಿ ದಬಾಗ್ಬಿಟ್ನು ಬ್ಯಾಗ್ನ ಸೆಂಟ್ರಲ್ ರೋಡ್ ದಬಾಗ್ಬಿಟ್ನು.
ದಬ್ಬಾಕೆ 100 ನನ್ನೇ ಒದಿಯಾಕ್ ಬರ್ತಾನೆ, ನನ್ನೇ ಕಾಲಲ್ಲಿ ಒದಿಯಾಕ್ ಬರ್ತಾನೆ. ಸೈಡ್ಗೆ ಹೋದ್ರೆ ನನ್ನೇ ಒದಿಯಾಕ್ ಬರ್ತಾನೆ. ಆಮೇಲೆ 10 ರೂಪಾಯಿ ಕೆರೆಯಲ್ಲಿ ಸಿಗ್ದ. ಏನು ಚೇಂಜ್ ಮಾಡ್ಕೊಂಡು ಹೋಗಿ ಹಿಡ್ಕೊಂಡೆ. ಏನ್ ಮಾಡಿದ್ರು ನಿಲ್ಲಿಸ್ತು. ನಾನು ಏನು ಮಾಡಲ್ಲ, ನಿಲ್ಸ ಅಂದ್ರು ನಿಲ್ಲಿಸ್ತು. ನನ್ನೇ ಒದಿಯಾಕ್ ಬರ್ತಾನೆ. ಆಮೇಲೆ ಅಲ್ಲಿ ಸಿಗ್ದ. ಸಿಕ್ಕಿ ಆಮೇಲೆ ಎಲ್ಲ ಕರ್ಕೊಂಬಂದ್ರೆ ನಾವೇನು ಇದು ಏನು ಮಾಡಿಲ್ಲ, ಕರ್ಕೊಂಬಂದು ಲಾಸ್ಟ್ ಏನು ಮಾಡ್ದಾನ ಈಗ? ಸರ್ ಅದೇ ಕರ್ಕೊಂಡು ಹೋಗಿದ್ದಾರೆ ಯಾರು ಅಂತ ಹೇಳಿದ್ದಾರೆ. ನಮಗೂ 2 ಬ್ಯಾಗ್ ಹೋಗಿದೆ ಮೊದಲು ನೈಟಲ್ಲಿ. ನಾವು ಗೊತ್ತಿಲ್ಲಲ್ಲ ಯಾರು ಎತ್ಕೊಂಡು ಹೋಗೋರು ಅನ್ನೋದು. ಇವತ್ತು ಡೈರೆಕ್ಟಾಗಿ ಸಿಕ್ಕಾವ್ ನಾವು. ಪೊಲೀಸ್ನವ್ರಿಗೆ ಹಿಡ್ಕೊಟ್ಟಿದ್ದೀರಾ ಮತ್ತೆ ಕಂಪ್ಲೇಂಟ್ ಮಾಡ್ತೀರಾ? ನಿಮ್ಮ ಹೆಸರು? ಗಂಗರಾಜ್. ನಿಮ್ಮ ಹೆಸರು? ಇನ್ನು ಯಾರ್ಯಾರು ತೋಟಗಳ ಹೆಸರುಗಳು? ತುಂಬಾ ರೈತರು ಹೋಗಿದ್ದಾರೆ ಸರ್ ಪಾಪ. ಎಷ್ಟು ಬಾಧೆ ಬೀಳ್ಬೇಕು. ಹೋಗಿದೆ ಬೆಳಿಗ್ಗೆ 8-8:30 ಮನೆ ಮುಂದೆ ನಿಲ್ಸಿರೋ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ವಿ ನಾವು. ಚೇಸ್ ಮಾಡಿ ಹಿಡ್ಕೊಂಡು ಎತ್ತಾಕೊಂಡ್ಬಂದಿದ್ವಿ. ಏನು ಅವರೇ ಕಿತ್ಕೊಂಡೋದ ಕಿತ್ತು ಮಡಗಿದ್ದೆ? ಕಿತ್ತು ಮಡಗಿರೋದು, ಬ್ಯಾಗ್ ಹಾಕಿ ಮಡಗಿರೋದು ನೋಡಿ. ಅಲ್ಲಿ ದಬ್ಬಾಕಿದ್ದೇನೆ ಬ್ಯಾಗ್ನ. ನಿಲ್ಸು ಅನ್ನಿದ್ದು ಅಲ್ಲೇ ಇದೆ, ಎಲ್ಲ ಕಿತ್ತೋಗಿದ್ದಿಲ್ವಾ? ಇದೇ ಫಸ್ಟ್ ಟೈಮ್ ಮಾಡಿರೋದ? ಇದನ್ನ ನಾನು ಮಾಡ್ತಾ ಇದ್ದಾರೆ. ನಮ್ಮ ಮೊನ್ನೆ 2 ಬ್ಯಾಗ್ ಹೋಯ್ತು ದೊಡ್ಡದಲ್ಲಿ ಇಕ್ಕಿರೋದು. ಈಗ ಕಿತ್ತಿಕ್ಕಿರೋದು ರೋಡಲ್ಲಿ ಇನ್ನೇನು ಹೋಗ್ಬೇಕು ಮಾರ್ಕೆಟ್ಗೆ ಎತ್ಕೊಂಡು ಮನೆಗೆ ಹೋಗಿ ಮುಖ ತೊಳ್ಕೊಂಡು ಬರೋಷ್ಟೊತ್ತಿಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ಯಾರು ಅವರು? ಎಲ್ಲಿನವರು? ಅವ್ರ ಊರು ಬಂದು ಇದು ಇನುಪ್ನಹಳ್ಳಿ, ನಲ್ಮಾಕ್ನಹಳ್ಳಿ. ಈಗ ಇವರು ಸಾರವ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ತುಂಬಾ ರೈತರದ್ದು ಹೋಗಿದೆ ಹೂವು. ಎಷ್ಟು ತೋಟಗಳೆಲ್ಲ ಹೋಗಿದೆ? ಸುಮಾರು ಒಂದು 20-30 ಬ್ಯಾಗ್ ಕಳ್ತನ ಮಾಡಿದ್ದಾನೆ. ಇವತ್ತು ಸಿಕ್ಕಾತಾನೆ. ಎಷ್ಟು ವರ್ಷಗಳಿಂದ? ಸರ್ ಡೈಲಿ ಅದೇ ಇರುತ್ತೀನಿ ಅವರು. ನೈಟಲ್ಲಿ ಹೋಗ್ತಾ ಹೂವು. ನೈಟಲ್ಲಿ ನಿನ್ನೆ ನಮ್ಮ ತೋಟದ ಪಕ್ಕದಲ್ಲಿ ಒಂದು ಸುಮಾರು 50 ಅಡಿ ಕೇಬಲ್ ಒಂದು ಟನಲ್ ಬೋರ್ಡೋಗಿದೆ. ಹೌದು, ದಾರಿ ಬಿಟ್ಟು. ಇವತ್ತು ಜನ ಇದ್ರು ಒಂದ್ 5-10 ಅಡಿಯಲ್ಲಿದ್ರು ಜನ ಹೆಂಗ್ ಎತ್ಕೊಂಡು ಹೋಗ್ತಾನೆ ಅಂದ್ರೆ ಅವನು ಒಳ್ಳೆ ರೋಬೋ ಟೈಪ್ ಅಲ್ಲಿ ಎತ್ಕೊಂಡು ಹೊರಟೋಗ್ತಾನೆ. 50 kg ಬ್ಯಾಗ್ ಸರ್. ಬೆಳಗ್ಗೆ 5 ನಿಮಿಷದಲ್ಲಿ ಎತ್ತಿಕೊಂಬಿಟ್ಟು ಬ್ಯಾಗ್ ಬೇರೆ ಕಡೆ ಹೆಲ್ಮೆಟ್ ಹಾಕೊಂಡಿಲ್ಲ. ಅಲ್ಲ, ಎಷ್ಟು ತೋಟಗಳಲ್ಲಿ ಕಳ್ತನ ಮಾಡ್ತಾ ಇರ್ತಾರೆ? ಸುಮಾರು CC ಕ್ಯಾಮ್ರಾಗಳಲ್ಲೆಲ್ಲ ನಮ್ಮ ಹತ್ರ ಒಂದು 5 ಕೋಟಿ ಮನೆ ಮುಂದೆ ನಿಲ್ಲಿಸಿ ಊಟ ಮಾಡ್ಕೊಂಡು ಕೆಳಗಡೆ ಬರೋ ಅಷ್ಟೊಂದು ಬ್ಯಾಗ್ ಅನ್ನ ಬಿಚ್ಚಿ ಎತ್ಕೊಂಡು ಹೋಗಿದ್ದಾನೆ ಸರ್. ಯಾವತ್ತು? ಈ ಗುಂಡ್ಲುಗುರ್ಕಿಯಲ್ಲೇ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿದೆ ಅವನು ಎತ್ಕೊಂಡು ಹೋಗಿರೋದು. ಯಾವತ್ತು ಆಗಿದ್ದು? 20 ದಿನ ಆಯ್ತು. ಸುಮಾರು ದಿನಗಳಿಂದ ಕಳ್ತನ. ಈ ಕೆಲಸ ಆಗ್ತಾನೆ ಇದೆ ಸರ್. ಎಲ್ಲ ಕಂಪ್ಲೇಂಟ್ ಏನೋ ಕೊಡ್ಬೋದು? ರೋಡ್ ಸೈಡ್ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸರ್. ಕಂಪ್ಲೇಂಟ್ ಕೊಡೋಕೆ ಡೈರೆಕ್ಟ್ ಸಿಕ್ಕಿಲ್ಲಲ್ಲ, ಇವತ್ತು ಸಿಕ್ಕಿದ್ದಾನೆ. ಅಲ್ಲ, ಈ ತರ ಕಳ್ತನಗಳಾಗ್ತಾ ಇತ್ತಲ್ಲ, ಅದ್ರ ಮೇರೆಗೆ ಕಳ್ತನ ಬ್ಯಾಗ್ಗಳಾಗ್ತಾ ಇದಾವೆ ಅಂತ ಒಂದು ಕಂಪ್ಲೇಂಟ್ ಕೊಡ್ಬೇಕು. ಇದು ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ತಾನೆ, ಏನಾಗುತ್ತೆ ಸರ್? ಅವ್ನು ಹಿಡ್ಕೊಂಡು ಹೋಗ್ತಾನೆ. ಸಿಕ್ಕಿ ಇವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಲ್ಲ, ಅದರಿಂದ ಕಾಯ್ತಾ ಇದ್ರ. ಈಗ ಸಿಕ್ಕಿದ ತಕ್ಷಣ ಏನ್ ಮಾಡ್ದಾನ? ಅವ್ರು ಏನು ಕುತ್ತಿಸ್ಕೊಂಡಿದ್ರೆ ಅವ್ರು ಸಂಜೆ ಅವ್ರು ಬಂದ್ರು, ಮತ್ತೆ ಪೊಲೀಸ್ ಅವ್ರು ಬಂದ್ರು ಕರ್ಕೊಂಡು. ಇನ್ನು ಬೇಕಣ್ಣ. ಎಷ್ಟು ತೋಟಗಳಲ್ಲಿ ಆಗಿರ್ಬೋದಣ್ಣ ಮೋಸ್ಟ್ಲಿ? ನಮ್ಮ ಕಣ್ಣು ಮುಂದೆನೆ ಸರ್, ನಮ್ಮ ಕಣ್ಣು ಮುಂದೆನೆ. ಈಗ ಇವ್ರು ಇದಾರೆ ನೋಡಿ, ಇವರು ಈ ಕಡೆ ಕಳೆ ತೆಗಿತಾ ಇದ್ರೆ ತೆಂಗಿನ ಗಿಡದಲ್ಲಿ ಇವತ್ತು 2 ಮೀಟರ್ ಅಲ್ಲಿ ಹಂಗೆ ಬಂದು ಬ್ಯಾಗ್ ತಗೊಂಡು ಹೊರಟೋಗಿದ್ದಾರೆ. ಬರೀ ನಿಮ್ಮೂರ್ಗೆ ಮಾತ್ರ ಸೀಮಿತ? ಗುಂಡ್ಲುಗುರ್ಗೆ ಎಷ್ಟು ಮಾಡಿದಾನ ಲಿಮಿಟೇ ಇಲ್ಲ. ಸುಮಾರು ಒಂದು 2 ವರ್ಷದಿಂದ ಮಾಡ್ತಾವ ಕೆಲಸ. ಯಾರಿಗೂ ಸಿಕ್ಕಾಕೊಂಡಿಲ್ಲ. ಸುಮಾರು 2 ವರ್ಷದಿಂದ ನಮ್ಮ ಮನೆ ಹತ್ರನೇ ಒಂದು 2 ತಿಂಗಳಿಂದ ಬ್ಯಾಗ್ ಎತ್ಕೊಂಡು ಹೋಗೋಣ. 2 ತಿಂಗಳಿಂದ ನಮ್ಮ ಈ ತರ ಮಾಡಿದ್ರೆ ಅವ್ರ ಅಪ್ಪ ಅವರು ಪಾಪ ತುಂಬಾ ನೊಂದ್ತಾ ಇದಾರೆ ಸರ್. ಅವ್ರಿಗೂ ಬೇಜಾರು ಆಸ್ತಿ ಇದೆ. 2 ವರ್ಷದಿಂದ ಕಳ್ತನ ಮಾಡೋಣ ಎಲ್ಲ ಇದೆ, ಆದ್ರೂ ಆ ತರ ಮಾಡ್ತಿದ್ದಾರೆ. ಅವ್ರ ತಂದೆ ಅವ್ರಿಗೆ ಏನು ಗೊತ್ತಿಲ್ವಾ ಇದೆಲ್ಲ ಆಗ್ತಾ ಇರೋದು, ಈ ಥರ ನಡೀತಾ ಇರೋದು? ಮೆಂಟ್ಲು ಅಂತ ಹೇಳ್ತಾರೆ ಅವರು. ಬ್ಯಾಗ್ ಎತ್ಕೊಂಡು 120ರಲ್ಲಿ ಗಾಡಿ ಹೋದ್ರೆ ಮೆಂಟ್ಲಿರಲ್ವಾ ಸರ್? 2 ವರ್ಷದಿಂದ ಮಾಡ್ತಾವನು. ಇವನೇ ಅಂತ ಗೊತ್ತಿಲ್ಲ ರೈತರಿಗೆ, ಯಾರಿಗೂ ಗೊತ್ತಿಲ್ಲ. ಹೋಗೋದಿಲ್ಲ, ಬರೋ 120 ಸರ್. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಲ್ಲಿ ಸಿಗಲ್ಲ ಸರ್ ಅವನು. ನಮ್ಮ ಹುಡುಗರು 3 ಹೋಗಿರೋದು ಇವತ್ತು. ಅವ್ನು ಇಟ್ಕೊಂಡು ಬರೋದು ಕೆರೆಯಲ್ಲಿ ಸಿಕ್ಕವನಂತ.